ಕಾರು ಬೈಕ್? ಕಾರ್ ಗೀರ್ ನಮಗೆ ಸೈಕಲನ್ನು ಸಿಕ್ಕಿಲ್ಲ ಹತ್ತಿ ಅಡ್ಯಾಡಕ್ಕೆ ಮೊದಲ. ಈಗ ಕಾರ್ಗಳು ಅದಾವೆ 2 ರೀ. 62 ರೂಪಾಯಿ ಕೆ ಜಿ ಕೊಟ್ಟಿದ್ದೀವಿ ರೀ. 1,73,00,000 ರೂಪಾಯಿ ಆಗಿತ್ತು ಆ ಸರ. ಕಬ್ಬು ಐತ್ರಿ, ದಾಳಂಬರಿ ಐತ್ರಿ, ಪೀರು ಐತ್ರಿ, ಪಪ್ಪಳಿ ಐತಿ, ಮತ್ತು ಕರ್ಬೂಜ, ಕಲ್ಲಂಗಡಿ, ಮೆಣಸಿನ್ಕಾಯಿ, ಟಮಾಟಿ ಎಲ್ಲ ಬೆಳೀತು. ಟೋಟಲ್ ನಿಮ್ದು ಎಷ್ಟು ಎಕರೆ ಜಮೀನಿದೆ? 40 ಎಕರೆ ರೀ. ಸಾವುಕಾರ ಮಂದಿಪ್ಪ ನೀವು. ನಮ್ಮ ಅಪ್ಪರು ನಮ್ಮ ಅಣ್ಣರು ನಾವು ಕೂಡಿ ಮಾಡಿದ್ದೀವಿ. ಇದನ್ನು ಮಾಡಿ ಇದ್ರಾಗ ದುಡ್ದು ಇದ್ರಾಗ ಗಳಿಸಿ 40 ಎಕರೆ ಭೂಮಿ ಹಿಡಿದ್ವಿ. ಈಗ ನಾವು ಹೊಸ ಹೊರಟಿ ತಂದು ಹಚ್ಚಿವ್ರಿ ಒಂದು ಶರತ್ ಕಿಂಗ್ ಅಂತೇಳಿ. ನಾವು 17 ತಿಂಗಳಿಗೆ ಬಿಟ್ಟಿವಿ ಕಾಯಿಗೆ ರೀ. ಮುಂದೆ 6 ತಿಂಗಳು ಇದಕ್ಕೆ ಹೆಂಡಿ ಗೊಬ್ಬರ ಎಷ್ಟು ಹಾಕ್ತೀವಿ ಅಷ್ಟು, ಗಿಡ ಕಸು ಎಷ್ಟು ಇರ್ತದೆ ಅಷ್ಟು. ಹಿಂಡಿ ಗೊಬ್ಬರ ಅಂದ್ರೆ ಹಸುವಿನ ಗೊಬ್ಬರನ? ಹೈದ್ರಾಬಾದ್ ಹೋಗ್ತೈತಿ, ಕಲ್ಕತ್ತಾ ಹೋಗ್ತೈತಿ, ವಿಜಯವಾಡ ಹೋಗ್ತೈತಿ, ಮದ್ರಾಸ್ ಹೋಗ್ತೈತಿ, ಬೆಂಗಳೂರು, ಚೆನ್ನೈ ಎಲ್ಲ ಕಡೆ ಹೋಗ್ತೈತಿ. ಎಲ್ಲ ಕಡೆದವ್ರು ಇಲ್ಲೇ ಬಂದು ತುಂಬ್ಕೊಂಡು ಹೋಗ್ತಾರೆ. ಆತ್ಮೀಯರೇ, ಬಾಗಲಕೋಟೆ ಜಿಲ್ಲೆಯ ಕಲಾದಗಿ ಬಂದಿದ್ದೀನಿ. ಕಲಾದಗಿ ಅಂತ ಹೇಳಿದರೆ ಈ ಭಾಗದಲ್ಲಿ ರೈತರು ಹೆಚ್ಚಾಗಿ ದಾಳಿಂಬೆ ಹಣ್ಣನ್ನು ಬೆಳೀತಾರೆ. ಒಬ್ಬರು ರೈತರ ತೋಟಕ್ಕೆ ಬಂದಿದ್ದೀನಿ. ನೋಡ್ಬೋದು, ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ, ದಾಳಿಂಬೆ ಬೆಳೆದಿದ್ದಾರೆ. ರೈತರು ಪರಿಚಯ ಮಾಡಿಕೊಡ್ತಾರೆ. ನಮ್ಮ ದಾರಾಪುರೋಹಿತ್ ಸರ್, ಇವ್ರ ಹೆಸರು ಸರ್? ಫಕೀರಪ್ಪ ಮಾದಾರ್ ಅಂತೇಳಿ ಮೇಡಮ್ ಇವರು. ನಮಸ್ಕಾರ ಸರ್. ಒಳ್ಳೆಯ ಜಿಲ್ಲೆಯ ಹೆಸರಾಂತ ಪ್ರಗತಿಪರ ರೈತರು, ಕೃಷಿಕರು ಮತ್ತು ಒಳ್ಳೆಯ ಜನನಾಯಕ, ನಮ್ಮ ಭಾಗದ ಲೀಡ್ರ್. ಸದ್ಯ ನಮ್ಮ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಅವರು ಉಪಾಧ್ಯಕ್ಷರು ರಾಜಕೀಯ ನಾಯಕರು ಅನ್ನೋಕ್ಕಿಂತ ಹೆಚ್ಚಾಗಿ ಅವರು ಗುರುತಿಸ್ಕೊಳ್ಳೋದು ಕೃಷಿಕರಾಗಿ. ಹೀಗಾಗಿ ಬೇರೆ ಬೇರೆ ಕೃಷಿ ಪ್ರಶಸ್ತಿಗಳು, ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಎಲ್ಲ ಕೃಷಿ ಪ್ರಶಸ್ತಿಗಳು ಬಂದಿವೆ. ಅದ್ಭುತವಾದ ಬೆಳೆಗಳನ್ನು ಬೆಳೀತಾರೆ. ಪಪ್ಪಾಯಿ ಇರಲಿ, ಪೇರು ಇರಲಿ, ಅವ್ರು ಏನೇ ಕೃಷಿ ಮಾಡಿದರೂ ಅದು ಎಲ್ಲರೂ ಬಂದು ನೋಡೋ ಹಾಗೆ, ನಮ್ಮ ಜನಪ್ರತಿನಿಧಿಗಳು ಆಗ್ಬೋದು ಅಥವಾ ಅಧಿಕಾರಿಗಳಾಗ್ಬೋದು, ಇನ್ನೊಬ್ಬರು ಕರ್ಕೊಂಡ್ಬಂದು ತೋರಿಸೋ ರೀತಿ ಬೆಳೀತಾರೆ. ಅವರ ತೋಟಕ್ಕೆ ಈಗ ನಾವು ಬಂದಿದ್ದೀವಿ. ಫಕೀರಪ್ಪ ಸರ್, ಎಷ್ಟು ಎಕರೆ ತೋಟ ಇದು? ಇದು 6 ಎಕರೆ 7 ಎಕರೆ ದಾಳಂಬ್ರಿ ಐತ್ರಿ. 7 ಎಕರೆ ದಾಳಿಂಬೆ. ಎಷ್ಟು ವರ್ಷದ ಗಿಡ ಇದು? ಇವು 4 ವರ್ಷದ್ದು ರೀ. 4 ವರ್ಷದ್ದು ಅಂದರೆ ಇವಾಗ ಕಟಾವಿಗೆ ಬಂದಿದ್ಯಾ? ಬಂದ ತೆಗಿಯಾಕತ್ತೀವ್ರಿ ಎಲ್ಲ. ಓಕೆ, ಅಂದರೆ ಪ್ರತಿ ವರ್ಷನೂ ತೆಗಿದ್ದೀರಾ ಅಂದಂಗೆ ಆಯಿತು. ಅಂದರೆ ಏನೇನು ಹಾಕಿದ್ದೀರಾ? ದಾಳಂಬ್ರಿ ಐತ್ರಿ, ಪೀರು ಐತಿ, ಪಪ್ಪಳಿ ಐತಿ. ಪಪ್ಪಳಿ ಅಂದರೆ ಪಪ್ಪಾಯ? ಪಪ್ಪಾಯ. ಓಕೆ, ಅಂದರೆ ದಾಳಿಂಬೆ ಮಾತ್ರ 4 ಎಕರೆ? 10 ಎಕರೆ 11 ಎಕರೆ ಐತ್ರಿ ದಾಳಂಬ್ರಿ. ನೀವು 4 ಎಕರೆ ಅಂದ್ರೆ ಇದು 7 ಎಕರೆ ದಾಳಂಬ್ರಿ ಐತ್ರಿ. ಇನ್ನು 5 ಎಕರೆ ಅಲ್ಲಿ ಐತ್ರಿ, ಬೇರೆ ಕಡೆ ಇದೆ. ಟೋಟಲ್ ನಿಮ್ದು ಎಷ್ಟು ಎಕರೆ ಜಮೀನಿದೆ? 40 ಎಕರೆ ರೀ. ಸಾವುಕಾರ ಮಂದಿಪ್ಪ ನೀವು. ಇಲ್ರಿ, ಇದ್ರೊಳಗೆ ದಾಳಂಬ್ರಿಯಾಗ ದುಡ್ದು ಮಾಡಿದ್ದೆ. ಓಕೆ, ಅಂದರೆ ದಾಳಿಂಬೆಗೆ ಖರ್ಚು ವೆಚ್ಚಗಳೆಲ್ಲ ಹೇಗೆ? ಖರ್ಚು ಐತ್ರಿ. ಎಷ್ಟು ಅಂದರೆ 40 ಎಕರೆಗೆ ಏನೇನು ಹಾಕಿದ್ದೀರಾ ನೀವು? ಕಬ್ಬು ಐತ್ರಿ, ದಾಳಂಬ್ರಿ ಐತ್ರಿ, ಪೀರು ಐತ್ರಿ, ಪಪ್ಪಳಿ ಐತಿ, ಮತ್ತು ಕರ್ಬೂಜ, ಕಲ್ಲಂಗಡಿ, ಮೆಣಸಿನ್ಕಾಯಿ, ಟಮಾಟಿ ಎಲ್ಲ ಬೆಳೀತು. ಇವಾಗ ನಾವು ಕೇಳಬೇಕು, ನೀವೇನು ಬೆಳೆದಿಲ್ಲ ಅಂತ. ಎಲ್ಲನೂ ಬೆಳೆದಿದ್ದೀರಾ? ಬೆಳೆದಿವಲ್ರಿ, ಎಲ್ಲನೂ ಬೆಳಿತಾರೆ. ಅಂದರೆ ವರ್ಷದ 365 ದಿನ ನಿಮ್ಮ ಕೆಲಸ? ಹಾಂ, ಕೆಲಸ. ಓಕೆ, ಬನ್ನಿ ತೋಟ ನೋಡೋಣ. ದಾಳಿಂಬೆ ಒಳಗೆ ಬರ್ರಿ, ಅಲ್ಲಿ ಮುಂದೆ ಹತ್ತಾರೆ ನೋಡ್ರಿ. ಏನು ಮಾಡ್ತಾ ಇದ್ದಾರೆ? ಕಟಾವು ಮಾಡ್ತಾರೆ. ದಾಳಿಂಬೆ ಇವಾಗ ಬಿಡಿಸೋದಾ? ಸೀಸನ್ ಚಾಲು ಐತ್ರಿ. ಓಕೆ, ಅಂದರೆ ಎಷ್ಟು ದಿನಕ್ಕೊಂದ್ಸತಿ ದಾಳಿಂಬೆ ಬಿಡಿಸ್ಬೇಕು? ಒಂದೇ ಟೈಮಾ ಅಥವಾ ಮತ್ತೆ ಬಿಟ್ಟು ಬಿಡಿಸ್ಬೇಕಾ? ವರ್ಷಕ್ಕೊಮ್ಮೆ ಬೆಳೀತೀವ್ರಿ ನಾವು. ಓಕೆ, ಯಾವಾಗ, ಯಾವ ಟೈಮಲ್ಲಿ? ಅಂದರೆ ಆಗಸ್ಟ್, ಜುಲೈ ಈ ಟೈಮಲ್ಲ? ಈ ಟೈಮ್ ಬರ್ತೈತ್ರಿ. ದರ ಇದು ಟೈಮ್ಗೆ ತಗೋತೀವ್ರಿ ಮಾಲ. ರೇಟ್ ಇರ್ತಿತ್ತು ವಾಸರ 162 ರೂಪಾಯಿ ಕೆ ಜಿ ಕೊಟ್ಟಿದ್ದೀವಿ ರೀ. ಕೆ ಜಿಗೆ ರೀ. ದಾಳಿಂಬೆನೆ 162 ರೂಪಾಯಿ ಕೆ ಜಿ ಕೊಟ್ಟಿದ್ದೀವಿ ರೀ. 1,73,00,000 ರೂಪಾಯಿ ಆಗಿತ್ತು ಆ ಸರ ದಾಳಿಂಬೆಯಿಂದ. ಓಕೆ, 6 ಎಕರೆಲಿ. ಓಕೆ, ಖರ್ಚು ಎಲ್ಲ ಕಳೆದ ಎಷ್ಟು ಉಳಿತು? ಖರ್ಚು ಒಂದು 20-25 ಆಗಿರ್ತೈತೆ ರೀ. ಈ ಸರನೂ ಒಂದು 20 ಲಕ್ಷ ರೂಪಾಯಿ ಖರ್ಚಾಗೈತೆ ರೀ. ಹಂಗಾರೆ ಈ ಸಲನೂ ಕೋಟಿ ದಾಟುತ್ತೆ ಅಂದಂಗೆ ಆಯಿತು. ಅಂಟು ಕಮ್ಮು ಇದು ಬಿದ್ದು ರೀ ಸರ. ರೋಗಗಳು ಆಗ್ಬೋದು, ಅದರ ಅಷ್ಟು ಆಗ್ಬೋದು, ಆಜು ಬಾಜು ಅಷ್ಟು. ವಾವ್, ದಾಳಿಂಬೆ ನೋಡಿ ಹೇಗೆ ಬಿಟ್ಟಿದೆ ಅಂತ ಹೇಳಿ. ಈ ಕಡೆ ಫುಲ್ಲು ದಾಳಿಂಬೆ ಹಣ್ಣುಗಳೇ. A1 A ಗ್ರೇಡ್ ಹಣ್ಣುಗಳೆಲ್ಲ ನಾವು ಇಲ್ಲಿ ನೋಡ್ಬೋದು. ದಾಳಿಂಬೆ ಹಣ್ಣು ಇಲ್ಲಿ ನೋಡಿ ಏನು ಸಖತ್ತಾಗಿ ಬಿಟ್ಟಿದೆ ಅಂತ ಹೇಳಿ. ದಾಳಿಂಬೆ ಅಂದರೆ ದಾಳಿಂಬೆಗೆ ತುಂಬ ರೇಟ್ ಜಾಸ್ತಿ ಸರ್. ದಾಳಿಂಬೆ ಎಲ್ಲ ನಾವೆಲ್ಲ 300-200 ರೂಪಾಯಿ ಕೆ ಜಿ ಎಲ್ಲ ಕೊಟ್ಟು ತಗೊಳ್ತೀವಿ ಸರ್. ಯಾವಾಗಲೂ ದಾಳಿಂಬೆಗೆ ರೇಟೇ ಇರುತ್ತೆ. ರೇಟ್ ಇರ್ತದೆ ರೀ, ಸೀಸನ್ ಮೇಲೆ ರೀ. ಅದು ಇದೇನಿದು? ಏರಿ ಅಲ್ಲಿ ಹೋಗೋದು ರೀ ಲೋಡ್ ಮಾಡೋಕೆ. ಅಂದರೆ ಇವಾಗ ಬಿಡಿಸ್ತಾ ಇದ್ದೀರಾ? ಬಿಡಿಸಾಗಿತ್ತು ರೀ. ಓಕೆ, ಎಲ್ಲಿಗೆ ಮಾರ್ಕೆಟ್ ಹೋಗುತ್ತೆ ಸರ್ ಇದು? ಇದು ಹೈದರಾಬಾದ್ ಹೊಂಟದ್ರಿ. ಹೈದರಾಬಾದ್ ಇಲ್ಲಿಂದ? ಹೈದರಾಬಾದ್ ಹೋಗ್ಕತಿ, ಕಲ್ಕತ್ತಾ ಹೋಗ್ಕತಿ, ಮದ್ರಾಸ್ ಹೋಗ್ಕತಿ, ಬೆಂಗಳೂರು ಹೋಗ್ಕತಿ ರೀ, ಚೆನ್ನೈ ಹೋಗ್ಕತಿ. ಯಾವ್ಯಾವ ವೆರೈಟಿ ಹಾಕಿದ್ದೀರಾ ದಾಳಿಂಬೆ? ಭಗವಾ ಬರ್ತೈತೆ ರೀ ಸರ್. ಇದು ಈಗ ನಾವು ಹೊಸ ವೆರೈಟಿ ತಂದು ಹಚ್ಚಿವ್ರಿ ಒಂದು ಶರತ್ ಕಿಂಗ್ ಅಂತೇಳಿ. ಅದನ್ನು ಹೊಸಾದ್ರಿ ಈಗ ಅದನ್ನು ಹಚ್ಚಿವ್ರಿ. ಇದು ಬರ್ತೈತೆ ರೀ
ಓಕೆ ಅಂದರೆ ಯಾವುದು ಎಕ್ಸ್ಪೋರ್ಟ್ ಮಾಲ್ ರೀ ಇದು ಸಿಂಧೂರ್ ಅಂದ್ರೆ ಸಿಂಧೂರ್ ಅಂತ ಹೇಳಿದ್ರೆ ಎಕ್ಸ್ಪೋರ್ಟ್ ಆಗೋದು. ತುಂಬ ಹೈದ್ರಾಬಾದಿಗೆ ಕಳಿಸ್ತಾ ಇದ್ದೀರಾ. ಹೈದ್ರಾಬಾದ್ ಹೋಗ್ತೈತಿ ರೀ, ಕಲ್ಕತ್ತಾ ಹೋಗ್ತೈತಿ, ಓಕೆ. ವಿಜಯವಾಡ ಹೋಗ್ತೈತಿ, ಮದ್ರಾಸ್ ಹೋಗ್ತೈತಿ, ಬೆಂಗಳೂರು, ಚೆನ್ನೈ ಎಲ್ಲ ಕಡೆ ಹೋಗ್ತೈತಿ. ಎಲ್ಲ ಕಡೆ. ಎಲ್ಲ ಕಡೆದವ್ರು ಇಲ್ಲೇ ಬಂದು ತೊಗೊಂಡು ಹೋಗ್ತಾರೆ. ಅಂದರೆ ಇವತ್ತಿಗೆ ಎಷ್ಟು ಲೋಡ್ ಆಗುತ್ತೆ ಅಂದಾಜು? ಈಗ ಒಂದು 25 ಟನ್ ಹೋಗೈತೆ ರೀ. ಆಲ್ರೆಡಿ ಹೋಯ್ತು. ಓಕೆ, ಮತ್ತೆ ಸಂಜೆವರೆಗೂ ಹಿಂಗೆ ಕಟಾವು ಮಾಡ್ತಾ ಇರ್ತೀರಾ, ಡೈರೆಕ್ಟಾಗಿ ಕಳಿಸ್ತೀರಾ. ಇವಾಗ ನೀವು 4 ವರ್ಷದ ಗಿಡಗಳಲ್ವಾ? 4 ವರ್ಷದಿಂದ 3ನೇ ಪೀಕ್ ರೀ. 3ನೇ ಇದು ಗಿಡ ಹಾಕಿ ಎಷ್ಟು ವರ್ಷಕ್ಕೆ ಫಸಲು ಕೊಡುತ್ತೆ? ನಾವು 17 ತಿಂಗಳಿಗೆ ಬಿಟ್ಟಿವಿ ಕಾಯಿಗೆ ರೀ. ಮುಂದೆ 6 ತಿಂಗಳು, 23 ತಿಂಗಳಿಗೆ 2 ಮಾಲ್ ವರ್ಷ. ಕಟ್ಟಿ. 2 ವರ್ಷ ಬರೋಬ್ಬರಿ ಸರಿ ಸುಮಾರು 2 ವರ್ಷಕ್ಕೆ ಇದು ಬಂದ್ಬಿಡುತ್ತೆ ಅಂದಂಗೆ ಆಯಿತು. 2 ವರ್ಷದಲ್ಲಿ ಫಸ್ಟ್ನೇ ವರ್ಷ ಹೇಗೆ ಸರ್ ಇದ್ರ ಮೇಂಟೆನೆನ್ಸ್ ಹೇಗೆ? ಇದ್ರ ಎಷ್ಟು ಪಪ್ಪಳಿ ಹಚ್ಚಿದ್ದೀನಿ ರೀ ನಾ ಇದ್ರೊಳಗೆ. ಮಧ್ಯ ಕಾರ್ಪ್ ನಡು 6 ಹಚ್ಚಿದ್ದೀನಿ ರೀ. ದಾಳಂಬ್ರಿ 6, ಪಪ್ಪಳಿ 6. ಓಕೆ. ಅದು 1 ಕೋಟಿ ರೂಪಾಯಿ ಆಗೈತೆ ರೀ ನಮ್ದು. ಇದನ್ನ ಎಲ್ಲಿ ನೋಡಕ್ಕೆ ಬರ್ಬೇಕು ಹಂಗೆ ಬೆಳೆಸಿದ್ದೀನಿ. ಹೊಸ ವೆರೈಟಿ ತಂದು ಹಚ್ಚಿದ್ದೀನಿ ರೀ 15 ನಂಬರ್ ಅಂತೇಳಿ. ಹೊಳ್ಳಿ ಸಣ್ಣ ಗಿಡ ಇದ್ದಾಗ ತೆಗೆದ್ರೆ ಒಂದು 70 ಲಕ್ಷ ರೂಪಾಯಿ ಫಸ್ಟ್ಗೆ ದಾಳಂಬ್ರಿ ಆಗೈತೆ. ಹೊಳ್ಳಿ ಹೋದ ಸರ 2ನೇ ಬೆಳೆ 1,73 ಲಕ್ಷ ರೂಪಾಯಿ ಆಗೈತೆ. 100 ಚಿಲ್ಲರ ಟನ್ ಆಗಿತ್ತು. ಅಂದರೆ ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡಬೇಕಷ್ಟೇ, ಆಮೇಲೆ ಅದಾಗೆ ಅಧಿಕ ಲಾಭ ಕೊಡುತ್ತೆ. ಅಂದರೆ ನಿಮ್ದಂಗಾರೆ ಎಷ್ಟು ಕೋಟಿ ಟರ್ನ್ ಓವರ್ ವರ್ಷಕ್ಕೆ ಅಂತ ನಾನು ಕೇಳಬೇಕು ಇವಾಗ. ಏನು ಅತ್ತಾಗಿತ್ತಾಗ ಭೂಮಿಗೆ ಹಾಕ್ತೀವಿ, ಇದು ಮಾಡ್ತೀವಿ, ನಮಗೆ ರೈತರಿಗೆ ಇದು ಖರ್ಚೆಲ್ಲ ಕಳೆದು ಒಂದು 50% ಉಳಿಯುತ್ತೆ ಅಂದಂಗೆ ಆಯಿತು. ಓಕೆ, 1 ಕೋಟಿ ಬಂತು ಅಂತ ಹೇಳಿದ್ರೆ ಅದರಲ್ಲಿ 50 ಲಕ್ಷನೇ ಖರ್ಚಾಯಿತು ಅಂದ್ಕೊಳ್ಳಿ. ನೀವು ಹೇಳಿದೆ ಒಂದು 20 ಲಕ್ಷ ಖರ್ಚಾಗುತ್ತೆ ಅಂತ. ಇನ್ನು 80 ಲಕ್ಷ ಮುಂದಿನ ವರ್ಷಕ್ಕೆ ಆದಾಯಕ್ಕೆ ಎತ್ತಿಡ್ತೀರಾ, ಮುಂದಿನ ವರ್ಷ ಇನ್ವೆಸ್ಟ್ಮೆಂಟಿಗೆ ಎತ್ತಿಡ್ತೀರಾ. ಇದಕ್ಕೆ ಗೊಬ್ಬರಗಳು ಬೇಕು, ರಸಗೊಬ್ಬರಗಳು ಬೇಕು, ಔಷಧಿಗಳು ಬೇಕು, ಆಳು ಕಾಳುಗಳಿಗೆ ಕೊಡಬೇಕು. ರೋಗ ಒಂದು ಐತ್ರಿ, ಹಂಗೆ ಕಾಯಮಂತ್ರು ಬರೋದಿಲ್ಲ ರೀ. ಅಕಸ್ಮಾತ್ ಈಗ ನೋಡ್ರಿ ನಮ್ಮದು 160 ಟನ್ ಆಗ್ಬೇಕಾಗಿತ್ತು, ರೋಗ ಬಂದು ಕಮ್ಮಿ ಆತ. ಓಕೆ, ರೋಗ ಬಂದ್ರೆ ಲಾಸ್ ಆಗ್ಬಿಡುತ್ತೆ. ಇದು ದುನಿಯಾ ಕಟ್ಪಟ್ ಮಾಡಿವಂತ ಉಳ್ದತ್ ಮಾಲ್ ರೀ. 2.5 ತಿಂಗಳು ಆತ್ರಿ ಮಳೆ ಚಾಲು ಆಗಿ, ಕಮ್ಮಿ ಆಗಿಲ್ಲ. ಅಂದ್ರೆ ಎಲ್ಲಿ ರೋಗ ಇದು ದಾಳಿಂಬೆಗೆ ಮಳೆ ಜಾಸ್ತಿ ಇರಬೇಕಾ ಕಡಿಮೆ ಇರಬೇಕಾ? ಕಮ್ಮಿ ಇದ್ರೆ ಬರೋದ್ರಿ, ಅದು ಕಡಿಮೆ ಮಳೆ ಇದ್ರೆ ಬರಂಗಿಲ್ಲ. ಓಕೆ, ಅಂದ್ರೆ ದಾಳಿಂಬೆ ಎಲ್ಲ ಕಟಾವ್ ಸೀಸನ್ ಬರೋದು ಆಗಸ್ಟ್ಗೆನೆ. ಆಗಸ್ಟ್ಗೆ 12 ತಿಂಗಳು ತಗೋತತ್ರಿ ಇಲ್ಲಿ. 12 ತಿಂಗಳು ತಗೋತೀವಿ. ಈ ಸೀಸನ್ದಾಗ ಇದ್ರಾಗ ದಿನದಾಗ ರೇಟ್ ಇರ್ತದೆ ಅಂತೇಳಿ ಮಾಡಿದ್ದೀವಿ. ಈ ಸರ ಸಿಕ್ಕಾಪಟ್ಟಿ ಮಳೆ ಆಗಿ ರೋಗ ಬಿದ್ದು ರೇಟ್ ಡೌನ್ ಆಗಿ. ಓಕೆ, ಇಲ್ಲಾಂದ್ರೆ ಎಷ್ಟು? 150, 62 ರೂಪಾಯಿ ಕೊಟ್ಟಿನಿ ಮಾಡ್ರಿ. 162 ರೂಪಾಯಿ. ಇವಾಗ ಎಷ್ಟಿದೆ ಇವತ್ತು? ಈಗ 110 ರೂಪಾಯಿ ಬೀಳತ್ತದ. ಎಷ್ಟು ಸರ್? 40 ರೂಪಾಯಿ ನಷ್ಟ ಆಯ್ತಲ್ಲ ನಿಮಗೆ ಅಂದಾಜು? ಅದೇನು ಆದ್ರೂ ಒಮ್ಮೆ ಹಂಗೆ ಆಕತ್ರಿ, ಒಮ್ಮೆ ಇಲ್ಲ. ಏನು ಸಖತ್ತಾಗಿದೆ ನೋಡಿ ದಾಳಿಂಬೆ. ವಾವ್, ಸಖತ್ತಾಗಿದೆ. ಸರಿ, ಎಷ್ಟು ಒಂದು ಗಿಡ? 12 ಹಿಂಗಿರ್ತೀವಿ ರೀ, 10 ಹಿಂಗಿರ್ತೀವಿ ಮೇಡಮ್. ಓಕೆ, ಮೇಂಟೆನೆನ್ಸ್ ಎಲ್ಲ ಹೇಗೆ? ರಸಗೊಬ್ಬರಗಳೆಲ್ಲ ಯಾವ್ಯಾವ ಟೈಮ್? ಅದನ್ನ ಹಾಕ್ಬೇಕ್ರಿ. ಇದು ಹೆಂಡಿ ಗೊಬ್ಬರನ ಮೇನ್ ರೀ. ಇದಕ್ಕೆ ಹೆಂಡಿ ಗೊಬ್ಬರ ಎಷ್ಟು ಹಾಕ್ತೀವಿ ಅಷ್ಟು, ಗಿಡ ಕಸು ಎಷ್ಟು ಇರ್ತದೆ ಅಷ್ಟು. ಹಿಂಡಿ ಗೊಬ್ಬರ ಅಂದ್ರೆ ಹಸುವಿನ ಗೊಬ್ಬರನ? ಅದೇ ಅಂದ್ರೆ ಫುಲ್ ನೀವು ಸಾವಯವನೇ ಮಾಡಿರೋದು? ಸಾವಯವ ತೆಳಗ್ರಿ, ಮ್ಯಾಗ ಇಂಗ್ಲೀಷ್ ಮಾಡ್ರಿ. ಅಂದ್ರೆ ಔಷಧಿ ಸಿಂಪಡಣೆಗೆ ಎಷ್ಟು ಖರ್ಚಾಗುತ್ತೆ ಸರ್? ಆಳು ಕಾಳುಗಳೆಲ್ಲ ಎಷ್ಟು ಸರ್? ಎಷ್ಟು ಇವಾಗ ಒಂದ್ಸತಿ ಹಣ್ಣು ಬಿಡಿಸ್ಬೇಕಂದ್ರೆ ಎಷ್ಟು ಜನ ಬರಬೇಕು? ಏನು ಒಂದು 15-18 ಮಂದಿ ಅದಾರ ರೀ. ಒಂದು 5-6 ಟನ್ ತಗೋತಾರೆ ಇವತ್ತು. ಡೈಲಿ ಒಂದು 5-6 ಹಿಂಗೆ ತಗೋತಾರೆ. ಮತ್ತು ಕೊಟ್ಟಿವಿ ಅಂದ್ರೆ KG ಮೇಲೆ ಕೊಟ್ಟಿವಿ ಅಂದ್ರೆ ಅವ್ರು ದೊಡ್ಡ ಗಾಡಿ 10 ಟನ್ನಿನೂ ಹಾಕ್ತಾರೆ. ಅಂದರೆ ನೀವು ಇಲ್ಲಿ ಕೃಷಿಗೆ ಬಂದಾದ್ಮೇಲೆ ಏನೆಲ್ಲ ತಗೊಂಡ್ರಿ? ಮನೆ ಕಟ್ಟಿದ್ರಾ? ಏನೂ ಇಲ್ರಿ, ಹೊಲ ಲವಣಿ ಮಾಡಿದ್ನೇ. ಇದನ್ನು ಈಗೇನು ನಿಂತೀವಲ್ಲ, ಇದು ಗುತ್ತಿಗೆ ತಗೊಂಡು ಮಾಡಿರೋದ ನೀವು? ವರ್ಷಕ್ಕೆ ಇಷ್ಟು ಅಂತೇಳಿ ಮಾಡಿದ್ದೀವಿ ಮೊದಲು. ನಮ್ಮ ಅಪ್ಪರು ನಮ್ಮ ಅಣ್ಣರು ನಾವು ಕೂಡಿ ಮಾಡಿದ್ದೀವಿ. ಇದನ್ನು ಮಾಡಿ ಇದ್ರಾಗ ದುಡ್ದ ಇದ್ರಾಗ ಗಳಿಸಿ 40 ಎಕರೆ ಭೂಮಿ ಹಿಡಿದ್ವಿ. ಓಕೆ, ಇವಾಗ ಲಾವಣಿ ಇದೆ, ನೀವು ಸ್ವಂತ ತಗೊಂಡ್ರಿ? ಹಂಗಾರೆ ಇದನ್ನೇ ಇವಾಗ ನೋಡಿ ಲೀಸ್ಗೆ ತಗೊಳ್ತೀವಲ್ಲ ನಮ್ಮ ಮನೆಯಲ್ಲ, ಅದೇ ರೀತಿಯಾಗಿ ಬಾಡಿಗೆಗೆ ಇದನ್ನು ತಗೊಂಡು ಮಾಡ್ತಾ ಇದ್ದಿದ್ದು. ಆದರೆ ಇವ್ರ ಅಪ್ಪರ ಕಾಲದಲ್ಲಿ ಇವಾಗ ಇದರಿಂದಲೇ ಮಾಡಿ, ಇದರಿಂದಲೇ ದುಡ್ದು, ಇದರಿಂದಲೇ ಅಪ್ಪಾರ್ದೇನೋ ಒಂದು ಗುಂಟೆ ಹೊಲಗಳಿಲ್ರಿ, ಎಲ್ಲ ಹಿಡ್ದದು ದುಡ್ದು ಹಿಡ್ದದ್ದು ನೀವೇ ಹಿಡ್ದಿದ್ದು? ನಾವು ಅಂತಂಬ್ರು ಕೂಡಿ ಹಿಡ್ದದ್ದು. ಓಕೆ, ಇವಾಗ ಎಲ್ಲ ಒಂದೇ ಕಡೆ ಇದೆಯಾ? 40 ಎಕರೆ ಬೇರೆ ಬೇರೆ ಭಾಗದಲ್ಲಿ? ಬೇರೆ ಬೇರೆ ಕಡೆ. ಓ, ಅಲ್ಲೆಲ್ಲ ಕಬ್ಬು ಐತ್ರಿ, ದಾಳಂಬ್ರಿ, ಪಪ್ಪಳಿ ಎಲ್ಲ ಥರ ಬೆಳೆದೀನಿ ರೀ. ನಾ ಕಲ್ಲಂಗಡಿ ಬೆಳೆದೀನಿ, ಕರ್ಬೂಜ್ ಬೆಳೆದೀನಿ, ಮೆಣಸಿನ್ಕಾಯಿ ಬೆಳೆದೀನಿ, ಟಮಾಟಿ ಬೆಳೆದೀನಿ, ಎಲ್ಲನೂ 1 ನಂಬರ ಬೆಳೆದೀನಿ. ನಾ ಇದು ಬೆಳೆಯಂಗಿಲ್ಲ ಅನ್ನಂಗಿಲ್ಲ, ನಾವು ಅದನ್ನು ಮಾಡೇತೀರವ್ರು, ಬೆಳೆದತ್ತೀರವ್ರು. ಯಾವ್ದು ಹಾಕ್ತೀರ ಹಾಕ್ತೀವಿ. ಕಬ್ಬನು 100 ಟನ್ ಬೆಳೆದೀನಿ, ಎಕರೆಗೆ 100 ಟನ್. ಇವಾಗ ಹೇಳ್ತಾರೆ ಕೃಷಿಯಿಂದ ಎಲ್ಲ ಆದಾಯ ಇದೆ, ಕೃಷಿ ಯಾರು ಮಾಡ್ತಾರೆ, ತುಂಬ ಕಷ್ಟ ಅಂತ. ಅಂಥವ್ರಿಗೆ ಏನು ಹೇಳ್ತೀರಾ ನೀವು? ಅಲ್ಲ ಹೇಳಕತ್ತೀವಲ್ಲನ್ರಿ, ಏನಿಲ್ಲದ ಇದನ್ನು ಲವಣಿ ಮಾಡಿ 40 ಎಕರೆ, ಈಗಿನ ಕಾಲದಾಗ 40 ಎಕರೆ ಭೂಮಿ ಹಿಡ್ದೀನಿ ರೀ, ಹಿಡ್ದೀವಿ. ನೋಡಿ
ಮತ್ತು ಇನ್ನೂ ಕೊಡೋ ದುಡಿದ್ರೆ ಐತೆ ಐತ್ರಿ, ದುಡಿಲಿಕ್ಕೆ ಇಲ್ಲ. ದುಡಿದೆಲ್ಲ ಕುತ್ಕೊಂಡ್ರೆ ಎಲ್ಲ ಬರ್ಬೇಕಂದ್ರೆ ಎಲ್ಲಿ ಬರುತ್ತೆ? ಬರಬೇಕು ಬಿಸಿಲಲ್ಲಿ. 2.5 ತಿಂಗಳಾತ್ರಿ ಮಳೆ ಐತಿ, ದಿನಾನೂ ಇದ್ರಾಗ ಇರ್ತೀವಿ ಒಟ್ಟರು ನಾವು. ಕಾಜಿ ಮಾಡಿದ್ರೆ ಬರ್ತದೆ. ಭೂಮಿ ತಾಯಿ ಏನು ಆಕೆ ಉಳಿಲ್ಲ ಅಂದ್ರೆ ನಮ್ಗೆ ತೊಗೊಳಕ್ಕಾಗೋದಿಲ್ಲ, ಅಷ್ಟು ಉಳ್ತಾಳೆ. ನೋಡಲ್ಲ ಇಲ್ಲಿ ಹೆಂಗೈತಿ 2.5 ತಿಂಗಳು ಮಳೆ ಐತಿದ್ರು ಇದ್ರಾಗ ಕಾಪಾಡ್ಕೊಂಡಾಗಿದೆ ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರೆ. ಅಂದರೆ ಭೂಮಿ ತಾಯಿ ಕೈ ಹಿಡಿದ್ರೆ ಯಾವತ್ತೂ ಬಿಡಲ್ಲ, ಮಾಡಬೇಕಷ್ಟೆ, ಮಾಡೋ ಮನಸ್ಥಿತಿಗಳಿರಬೇಕು. ಓಕೆ, ವಾವ್. ಕಟ್ಟಿವ್ರು ಯಾವ್ದು ಹರಾರ್ದ ಬಿದ್ದವು. ಓ, ಫುಲ್ ಕೆಳಗಡೆ ಬಂದುಬಿಟ್ಟಿದೆ. ಹಣ್ಣಿನ ಗಿಡಗಳು ನೋಡೋಕ್ಕೆ ಒಂದು ರೀತಿ ಖುಷಿ ಆಗ್ತದೆ. ಇದು 2.5 ತಿಂಗಳಾಗನ ಮಳೆ ಕಸ ಭಾಳ ಆತ್ರಿ, ತೆಗಿಯಾಕೂ ಆಗೋಲ್ದು. ಮಳೆನೇ ಬಿಡವಲ್ದು, ಸೌಡ ಬಿಡವಲ್ರಿ. ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ಕೊಂಡಿದ್ದೀರಾ ನೀವು? ಈ ಕಡೆ ಎಲ್ಲ ಕಡಿಮೆ ಇರುತ್ತಲ್ಲ, ಯಾವ ನೀರು ಐತ್ರಿ, ನೀರೈತೆ, ಹೊಳಿ ಇಲ್ಲೇ ಮಗ್ಲೈತ್ರಿ. ಹೇಗೆ ನೀರಾವರಿ ವ್ಯವಸ್ಥೆ? ಡ್ರಿಪ್ ಇರಿಗೇಷನ್ ಹನಿ ನೀರಾವರಿ. ಎಷ್ಟು ದಿನಕ್ಕೊಂದ್ಸತಿ ನೀರು ಬಿಡ್ತೀರಾ? ಇದಕ್ಕೆ ಕಾಯಿ ಬಂದಾಗ ಡೈಲಿ ಬಿಡ್ತೀವಿ ರೀ. ರಸಗೊಬ್ಬರಗಳು, ಗೊಬ್ಬರ ಬಿಡ್ತೀವಿ ರೀ. ಈಗ ಮಳೆ ಐತೈತಿ ಕಮ್ಮಿ. ಓಕೆ, ಅಂದರೆ ಔಷಧಿ ಎಷ್ಟು ದಿನಕ್ಕೊಂದ್ಸತಿ ಹೊಡಿಬೇಕಾಗುತ್ತೆ? ಏನು ಇದಕ್ಕೆ ಟೈಮ್ ಇಲ್ಲ ರೀ, ದಿನಾನು ಹೊಡಿಬೋದು. ಮಳೆ ಎತ್ತಿದ್ರೆ 4 ದಿನಕ್ಕೆ ಹೊಡಿಬೋದು. ಅಲ್ಲ, ಹಣ್ಣು ಬಿಡೋ ಟೈಮಲ್ಲಿ ಇವಾಗ ಹುಳಗಳು ಅದೆಲ್ಲ ಸಾಮಾನ್ಯವಾಗಿ 8 ದಿನಕ್ಕೊಮ್ಮೆ ರೀ. 8 ದಿನಕ್ಕೊಮ್ಮೆ ಔಷಧಿ ಹೊಡಿತೀರಾ? ಓಕೆ, ನೋಡಿ ಹೇಗಿದೆ ಅಂತ ದಾಳಿಂಬೆ. ಅಂದರೆ ನಿಮ್ಮ ಭಾಗದಲ್ಲಿ ಹೆಚ್ಚಾಗಿ ದಾಳಿಂಬೆನೇ ಬೆಳೀತಾರೆ? ಹ್ಞೂ ರೀ, ಎಲ್ಲ ಪೇರು ಚಿಕ್ಕು ಎಲ್ಲ ಬೆಳೀತಾರೆ. ಓ, ಹಣ್ಣೆಲ್ಲ ನಿಮ್ಮದೇ. ನೀವು ದಾಳಿಂಬೆ ಹಣ್ಣು ತಿಂತೀರಾ ಹೇಗೆ? ಏನು ತಿಂತೀವಲ್ರಿ, ನಾವು ತಿನ್ಲಾರ್ದೆ ಹಂಗೆ. ಓಕೆ, ಅಂದರೆ ಇವಾಗ ಸೀಸನಲ್ಲಿ ರೇಟ್ ಇಲ್ದಿದ್ದಾಗ ಬೇರೆದಾದರೆ ಇಟ್ಕೊಬೋದು, ಇವಾಗ ಕಾಳುಗಳಾದರೆ ಒಣಗಿಸಿ. ಅಂದರೆ ದಾಳಿಂಬೆಲೆ ಇಟ್ಕೊಳಕ್ಕಾಗಲ್ಲ, ಆಗೋದಲ್ರಿ, ಕೊಟ್ಬಿಡ್ಬೇಕು, ಅಂದರೆ ಕೊಳ್ತೋಗುತ್ತೆ ಅಲ್ವಾ? ತೆಗಿಯಬೇಕ್ರಿ. ಈಗ ನೋಡ್ರಿ, ಈಗ ಬಂದೈತಿ ಇದು ಫುಲ್. ಓಕೆ. ಓ, ಮಳೆ ಬೇರೆ ಹಿಡಿದಿದೆಯಲ್ಲ ಸರ್, ಹೆಂಗೆ ಕೆಲಸದವರೆಲ್ಲ ಸಿಗ್ತಾರಾ ಇವಾಗ ಮೇಂಟೈನ್ ಮಾಡೋಕ್ಕೆ? ಸಿಗ್ತಾರೆ, ನಾವು ಮನೆಯವರು ಭಾಳ ಮಂದಿ ಇದೀವಿ ರೀ. ಅಂದರೆ ಅಣ್ಣ ತಮ್ಮದಿರೆಲ್ಲ ಒಟ್ಟಿಗೆನೇ ಮಾಡೋದು? ಎಷ್ಟು ಜನ ಅಣ್ಣ ತಮ್ಮದಿರು? 3 ಮಂದಿ. ಓಕೆ, ಮನೆಯವರೇ? ಮನೆಯವರು. ಹಂಗಾರೆ 24/7 ಕೆಲಸ. ಅಂದರೆ ಇದಾದ್ಮೇಲೆ ನೀವು ತೋಟ ಮಾಡಿದ್ಮೇಲೆ ಮನೆ ಕಟ್ಟಿದ್ರಿ? ಮನೆ ಕಟ್ಟಿವಿ, ಇಷ್ಟು ಹೊಲ ಹಿಡ್ದೀವಿ ರೀ. ಕಾರು, ಬೈಕು? ಹಾಂ, ಕಾರ್ ಗೀರ್. ನಮ್ಗೆ ಸೈಕಲ್ಲನ್ನು ಸಿಕ್ಕಿಲ್ಲ ಹತ್ತಿ ಅಡ್ಯಾಡಕ್ಕೆ ಮೊದಲ. ಈಗ ಕಾರ್ಗಳು ಅದಾವೆ 2 ರೀ ಹತ್ತಿ ಅಡ್ಯಾಡಕ್ಕೆ. ನೆಮ್ಮದಿಯಾದ ಜೀವನ ನೆಮ್ಮದಿ ಇದೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.